ಡೈರಿ ಸರ್ಕಲ್ ಫ್ಲೇವರ್ ಮೇಲೆ ಗ್ರೇಟ್ ರಾಬರಿ ಕೇಸ್. ಸಿಎಂಎಸ್ ವಾಹನ ಬಿಟ್ಟಿದ್ದ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಇರಲಿಲ್ಲ. ಡೈರಿ ಸರ್ಕಲ್ ಫ್ಲೇವರ್ ಮೇಲೆ ಗ್ರೇಟ್ ರಾಬರಿ ಕೇಸ್. ಸಿಎಂಎಸ್ ವಾಹನ ಬಿಟ್ಟಿದ್ದ ಜಾಗದಲ್ಲಿ ಇರಲಿಲ್ಲ ಸಿಸಿ ಕ್ಯಾಮೆರಾ. ಸಿಸಿ ಕ್ಯಾಮೆರಾ ಇಲ್ಲದೆ ಹರಸಾಹಸ ಪಟ್ಟ ಪೊಲೀಸರು. ಘಟನೆಯ ಬಳಿಕ ಎಚ್ಚೆತ್ತುಕೊಂಡ ನಗರ ಪೊಲೀಸ್ ಇಲಾಖೆ. ಪೊಲೀಸರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಬೆಂಗಳೂರಿನ ಕೆಲವೆಡೆ ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಿಲ್ಲ. 42 ಫ್ಲೇವರ್, 29 ಸ್ಕೈ ವಾಕ್ಗಳಲ್ಲಿ ಸಿಸಿಟಿವಿ ಅಳವಡಿಕೆ. ಪ್ರಮುಖವಾಗಿ ಫ್ಲೇವರ್ ಮೇಲೆ ಹೈಟೆಕ್ ಸಿಸಿ ಕ್ಯಾಮೆರಾ ಹಾಕಿ ಅಂತ ಮನವಿಯನ್ನ ಮಾಡಲಾಗಿದೆ. ಕೆಲವೆಡೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಚೆಕ್ ಮಾಡಬೇಕಾಗುತ್ತೆ, ಯಾಕೆಂದರೆ ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ. ಪೊಲೀಸ್ ಇಲಾಖೆಯ ಮನವಿಯನ್ನು ಪುರಸ್ಕರಿಸಿದ್ದಾರೆ ಜಿಬಿಎ ಅವರು. ಮುಖ್ಯ ಆಯುಕ್ತರಿಂದ 5 ನಗರ ಪಾಲಿಕೆ ಆಯುಕ್ತರಿಗೆ ಈ ಒಂದು ಸೂಚನೆಯನ್ನು ನೀಡಲಾಗಿದೆ. ಇನ್ನು ಡೈರಿ ಸರ್ಕಲ್ ಫ್ಲೇವರ್ ಮೇಲೆ ಗ್ರೇಟ್ ರಾಬರಿ ಆಗಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಎಸ್ ವಾಹನವನ್ನು ಬಿಟ್ಟಿದ್ರಲ್ಲ, ಆ ಒಂದು ಜಾಗದಲ್ಲಿ ಸಿಸಿ ಕ್ಯಾಮ್ರಾವೇ ಇರಲಿಲ್ಲ ಎಂಬ ಮಾಹಿತಿ ಕೂಡ ಲಭ್ಯ ಆಯಿತು. ಹಾಗಾಗಿ ಪೊಲೀಸರು ಈ ಒಂದು ಪ್ರಕರಣವನ್ನು ಭೇದಿಸಲು ಹರಸಾಹಸವನ್ನು ಪಡಬೇಕಾಯಿತು. ಹಾಗಾಗಿ ಎಲ್ಲೆಲ್ಲಿ ಸಿಸಿ ಕ್ಯಾಮ್ರಾಗಳಿಲ್ಲ ಅಲ್ಲೆಲ್ಲ ಕಡೆಯೂ ಕೂಡ ಸಿಸಿ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಬೇಕು ಅಂತ ಸದ್ಯಕ್ಕೆ ನಗರ ಪೊಲೀಸ್ ಇಲಾಖೆ ಆಯುಕ್ತರು ಸದ್ಯಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಪತ್ರವನ್ನು ಕೂಡ ಬರೆಯಲಾಗಿದೆ. ಇನ್ನು ಬೆಂಗಳೂರಿನ ಕೆಲವೆಡೆ ಸಿಸಿಟಿವಿ ಅಳವಡಿಸುವಂತೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ರೀತಿಯ ದರೋಡೆ ಕೇಸ್ ಆಗಿರಬಹುದು ಅಥವಾ ಏನಾದರೂ ಪ್ರಾಬ್ಲಮ್ ಆದರೆ ಸಿಸಿಟಿವಿಯನ್ನು ಮೊದಲು ಚೆಕ್ ಮಾಡಲಾಗತ್ತೆ. ಅಂಥದ್ರಲ್ಲಿ ಸಿಸಿಟಿವಿ ಇಲ್ಲ ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಎಲ್ಲೆಲ್ಲಿ ಸಿಸಿಟಿವಿ ಇಲ್ಲ ಅಲ್ಲೆಲ್ಲ ಕಡೆಯೂ ಕೂಡ ಸಿಸಿಟಿವಿಯನ್ನು ಅಳವಡಿಕೆ ಮಾಡಿ ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಟ್ರಾಫಿಕ್ ಜೊತೆಗೆ ಮಾಡಿಟ್ಟಿದ್ದೀವಿ. ಅಲ್ಲಿ ಎಲ್ಲೆಲ್ಲಿ ಕ್ರಾಸಿಂಗ್ಸ್ ಬೇಕು ಅಂದರೆ ಸ್ಕೈ ವಾಕು ಅಥವಾ ಫುಟ್ ಓವರ್ ಬ್ರಿಡ್ಜ್ ಏನು ಹೇಳ್ತೀವಿ ಅದು ಬೇಕಾಗ್ತದೆ. ಅಥವಾ ಎಲ್ಲಿ ಲೈಟಿಂಗಿಂದ ವ್ಯವಸ್ಥೆ ಮಾಡಬೇಕು ಅಂದರೆ ಎಕ್ಸಿಸ್ಟಿಂಗ್ ಜಾಗದಲ್ಲಿ ಈಗಾಗಲೇ ನಮ್ಮ ಸ್ಟ್ರೀಟ್ ಲೈಟ್ಸ್ ಇಲ್ಲ ಅಥವಾ ಅಲ್ಲಿಂದ ಏನಾದರೂ ಥೆಫ್ಟು ಎಕ್ಸೆಟ್ರಾ ಆಗಲಿಕ್ಕೆ ಅಥವಾ ಒಫೆನ್ಸಸ್ ಆಗಲಿಕ್ಕೆ ಅವಕಾಶ ಇದೆಯೋ ಅದನ್ನು ಗುರುತುಪಡಿಸಿ ನಮಗೆ ಹೇಳಿದರೆ, ಅಥವಾ ನಮಗೆ ಎಲ್ಲೆಲ್ಲಿ ಕ್ರಾಸಿಂಗ್ಸ್ನಲ್ಲಿ ವ್ಯವಸ್ಥೆ ಮಾಡಬೇಕು ಮತ್ತು ಎಲ್ಲೆಲ್ಲಿ ಲೈಟಿಂಗ್ ಮಾಡಬೇಕು ಅದೆಲ್ಲ ನಾವು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ರಿಕ್ವೆಸ್ಟ್ ಮಾಡಿಟ್ಟಿದ್ದೀವಿ. ಅವರು ಆಲ್ರೆಡಿ ಒಂದು ರೌಂಡ್ ಕಳಿಸಿದ್ದಾರೆ. ಇನ್ನೊಂದು ಪರಿಶೀಲನೆ ಮಾಡಿಬಿಟ್ಟು ಕಾರ್ಪೊರೇಷನ್ ವಾರು ನಮಗೆ ಕೊಟ್ಟರೆ ಸಂಬಂಧಪಟ್ಟ ಕಾರ್ಪೊರೇಷನಿಗೆ ಮಾಹಿತಿ ಕೊಡಿಸಿ ಅವರ ಮಟ್ಟದಲ್ಲಿ ಐದರ್ ಆನ್ PPP ಬೇಸಿಸ್ ಅಥವಾ ಅವರ ದುಡ್ಡಿಂದ ಇದನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ CCTV ಈಗಾಗಲೇ ಕಾರ್ಪೊರೇಷನ್ ಕಡೆಯಿಂದ ಬ್ಯಾಂಕ್ ನಮ್ಮ ಬೇರೆ ಒಂದು ಸ್ಕೀಮ್ ಇತ್ತು, ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ನಲ್ಲಿನೇ ಅವರಿಗೆ CCTV ಅಳವಡಿಸಲಿಕ್ಕೆ ನಿರ್ಭಯ ಸ್ಕೀಮ್ನಲ್ಲಿ ಈಗಾಗಲೇ ಅವರು ಅಳವಡಿಸಿಟ್ಟಿದ್ದಾರೆ. ಟ್ರಾಫಿಕ್ ಪೊಲೀಸ್ ಅಳವಡಿಸಿಟ್ಟಿದ್ದಾರೆ. ಇನ್ನೂ ಜಾಸ್ತಿ ಬೇಕಾದರೆ ನಾನು ಖಂಡಿತ ಅವ್ರ ಜೊತೆಗೆ ಮಾತಾಡಿ ಸಾರ್ಟ್ ಔಟ್ ಮಾಡ್ತೀನಿ. ಮೀಟಿಂಗ್ ಈಗ ಟ್ರಾಫಿಕ್ ಜೊತೆಗೆ ಮಾಡಿಟ್ಟಿದ್ದೀವಿ. ಅಲ್ಲಿ ಎಲ್ಲೆಲ್ಲಿ ಕ್ರಾಸಿಂಗ್ಸ್ ಬೇಕು ಅಂದರೆ ಸ್ಕೈ ವಾಕು ಅಥವಾ ಫುಟ್ ಓವರ್ ಬ್ರಿಡ್ಜ್ ಏನು ಹೇಳ್ತೀವಿ ಅದು ಬೇಕಾಗ್ತದೆ. ಅಥವಾ ಎಲ್ಲಿ ಲೈಟಿಂಗಿಂದ ವ್ಯವಸ್ಥೆ ಮಾಡಬೇಕು ಅಂದರೆ ಎಕ್ಸಿಸ್ಟಿಂಗ್ ಜಾಗದಲ್ಲಿ ಈಗಾಗಲೇ ನಮ್ಮ ಸ್ಟ್ರೀಟ್ ಲೈಟ್ಸ್ ಇಲ್ಲ ಅಥವಾ ಅಲ್ಲಿಂದ ಏನಾದರೂ ಥೆಫ್ಟು ಎಕ್ಸೆಟ್ರಾ ಆಗಲಿಕ್ಕೆ ಅಥವಾ ಒಫೆನ್ಸಸ್ ಆಗಲಿಕ್ಕೆ ಅವಕಾಶ ಇದೆಯೋ ಅದನ್ನು ಗುರುತುಪಡಿಸಿ ನಮಗೆ ಹೇಳಿದರೆ, ಅಥವಾ ನಮಗೆ ಎಲ್ಲೆಲ್ಲಿ ಕ್ರಾಸಿಂಗ್ಸ್ನಲ್ಲಿ ವ್ಯವಸ್ಥೆ ಮಾಡಬೇಕು ಮತ್ತು ಎಲ್ಲೆಲ್ಲಿ ಲೈಟಿಂಗ್ ಮಾಡಬೇಕು ಅದೆಲ್ಲ ನಾವು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ರಿಕ್ವೆಸ್ಟ್ ಮಾಡಿಟ್ಟಿದ್ದೀವಿ. ಅವರು ಆಲ್ರೆಡಿ ಒಂದು ರೌಂಡ್ ಕಳಿಸಿದ್ದಾರೆ. ಇನ್ನೊಂದು ಪರಿಶೀಲನೆ ಮಾಡಿಬಿಟ್ಟು ಕಾರ್ಪೊರೇಷನ್ ವಾರು ನಮಗೆ ಕೊಟ್ಟರೆ ಸಂಬಂಧಪಟ್ಟ ಕಾರ್ಪೊರೇಷನಿಗೆ ಮಾಹಿತಿ ಕೊಡಿಸಿ ಅವರ